ಬೆಂಗಳೂರು ದಕ್ಷಿಣದ ವಿಶೇಷ ತಹಶೀಲ್ದಾರ್ ರಘುಮೂರ್ತಿ ಜೀವ ಬೆದರಿಕೆ ಇದೆ ಅಂತ ಹಲಸೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ತಾವರೆಕೆರೆ ಹೋಬಳಿ ಪೆದ್ದನಪಾಳ್ಯದಲ್ಲಿ ಸರ್ಕಾರಿ ಜಮೀನು ಮಂಜೂರಾಗಿದೆ ಎಂದು ಖಾತಾ ಮಾಡಿಸಿಕೊಳ್ಳುವಂತೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಹನುಮಂತ್ ಹಾಗೂ ಉಮೇಶ್ ಕುಮಾರ್ ಅನ್ನೋರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಬೋಗಸ್ ದಾಖಲೆಗಳನ್ನ ತಂದು ಖಾತಾ ಮಾಡುವಂತೆ ಒತ್ತಡ ಹಾಕಿದ್ದಲ್ಲದೆ ಕಚೇರಿಗೆ ನುಗ್ಗಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಬೆಂಗಳೂರು ದಕ್ಷಿಣ ವಿಭಾಗದ ವಿಶೇಷ ತಹಶೀಲ್ದಾರ್ ರಘುಮೂರ್ತಿ ದೂರಿದ್ದಾರೆ. ಇವಾಗ ಏನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ತಹಶೀಲ್ದಾರ್ ಒಬ್ಬರಿಗೆ ಜೀವ ಬೆದರಿಕೆಯನ್ನ ಹಾಕ್ತಾರೆ ಇವರು ಅಂದ್ರೆ ಯಾರಿವರು, ಯಾವ ರೀತಿಯಾದಂತಹ ಒಂದು ಜೀವ ಬೆದರಿಕೆಯನ್ನ ಇವರು ಒಡ್ತಾ ಇದ್ದಾರೆ? ಭವನ ಏನಂತಂದ್ರೆ ಏನು ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಏನು ತಾವರೆಕೆರೆ ಹೋಬಳಿ ಏನು ಪೆದ್ದನಪಾಳ್ಯ ಗ್ರಾಮ ಸರ್ವೆ ನಂಬರ್ 6ರಲ್ಲಿ 3 ಎಕರೆ ಜಮೀನು ಏನು ಸರ್ಕಾರದಿಂದ ಮಂಜೂರಾಗಿದೆ ಅಂತ ಹೇಳ್ಬಿಟ್ಟು ಹನುಮಂತು ಮತ್ತೆ ಉಮೇಶ್ ಎಂಬುವರು ಈ ಜಮೀನನ್ನ ಈ ಖಾತೆಯನ್ನ ನಮ್ಮ ಹೆಸರಿಗೆ ಮಾಡ್ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಇಡ್ತಾರೆ. ಏನು ರಘುಮೂರ್ತಿ ಅವರಿಗೆ, ವಿಶೇಷ ತಹಸೀಲ್ದಾರ್ ಅವರಿಗೆ ಇದು ಈಗಾಗಲೇ ವಿಶೇಷ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಕೇಸ್ ಕೂಡ ಪ್ರಕರಣ ಕೂಡ ದಾಖಲಾಗಿ ಇದು ವಿಚಾರಣೆ ಕೂಡ ನಡೀತಾ ಇರ್ತದೆ. ಈ ಸಂದರ್ಭದಲ್ಲಿ ಖಾತೆಯನ್ನ ನಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಡಿ ಅಂದ್ಬಿಟ್ಟು ಫೋರ್ಜರಿ ದಾಖಲೆಗಳನ್ನ ನಂದೀಶ್, ಈ ಕುರಿತಾಗಿ ಮಾತನಾಡೋದಕ್ಕೆ ಬೆಂಗಳೂರು ದಕ್ಷಿಣ ವಿಭಾಗದ ವಿಶೇಷ ತಹಶೀಲ್ದಾರ್ ರಘುಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಘುಮೂರ್ತಿ ಅವರೇ, ಯಾರಿವರು, ಯಾಕೆ ಈ ರೀತಿ ನಿಮಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಸರ್? ಮೇಡಮ್, ಇಲ್ಲಿ ಏನಾಗಿದೆ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಈಗ ನಮ್ಮ 4 ಹೋಬಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಜಮೀನು ಇದೆ. ಸರ್ಕಾರಿ ಜಮೀನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಹಗಲಿರುಳು ಕೂಡ ಅದನ್ನ ಬಾರಿ ಅಚ್ಚುಕಟ್ಟಾಗಿ ನಾವು ಕಾಯ್ತಾ ಇದೀವಿ. ಅದನ್ನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅನಧಿಕೃತವಾಗಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಸರ್ಕಾರ ಸ್ವಾಧೀನಕ್ಕೆ ತಗೊಂಡಿದೀವಿ. ಈ ಒರಿಜಿನಲ್ ಗ್ರಾಂಟೀಸೇ ಅಲ್ದರು ಮೀಡಿಯೇಟರ್ಸ್, ಬ್ರೋಕರ್ಸ್ ಹಾವಳಿ ಈ ತಾಲೂಕ್ ಕಚೇರಿಗೆ ಜಾಸ್ತಿ ಆಗಿದೆ. ತಾಲೂಕ್ ಕಚೇರಿಗೆ ಜಾಸ್ತಿ ಆಗಿದೆ. ಜಾಸ್ತಿಯಾಗಿ ಇವ್ರೇನ್ ಮಾಡ್ತಾರೆ, ಇಲ್ಲಿ ಆ ಫೋರ್ಜರಿ ಡಾಕ್ಯುಮೆಂಟ್ಸ್, ಆಮೇಲೆ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್, ಸಿದ್ದಿರೋ ಡಾಕ್ಯುಮೆಂಟ್ಸ್, ಓಲ್ಡ್ ಯಾವನೋ ಖಾತೆದಾರ ಹೆಸರಲ್ಲಿ ತಗೊಂಬಂದು ಇಲ್ಲಿ ನಮಗೆ 3ನೇ ವ್ಯಕ್ತಿ ಮುಖಾಂತರ ಅರ್ಜಿ ಕೊಟ್ಟು ಇಲ್ಲಿ ನಮಗೆ ಖಾತೆ ಮಾಡ್ಕೊಡಿ ಅಂತ ಮನವಿ ಮಾಡ್ತಾರೆ. ನಾವು ಅದು ಕಾನೂನು ರೀತಿಯಲ್ಲಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಪಕ್ಕಾ ಇದ್ದು ಕರೆಕ್ಟ್ ಆಗಿದ್ರೆ ನಾವು ರೈತರ ಕೆಲಸ ಮಾಡಿಕೊಡ್ತೀವಿ. ಈ ಡಾಕ್ಯುಮೆಂಟ್ಸ್ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಇದ್ರೆ ಅದು ಕಾನೂನು ಬಾಹಿರವಾದ ದಾಖಲೆ ಅಂತೇಳಿ ನಾವು ಅದನ್ನ ಇದ್ರ ಬಗ್ಗೆ ಈ ನೈಜತೆ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತಿದೀವಿ. ಸೊ ಇಂಥ ಸನ್ನಿವೇಶದಲ್ಲಿ ಕಳೆದ ಒಂದು 15 ಡೇಸ್ ಇಂದ ಒಂದು ಪೆದ್ದನಪಾಳ್ಯ ಸರ್ವೆ ನಂಬರ್ 6ರಲ್ಲಿ ಒಂದು 3 ಜನ ಗ್ರಾಂಟಿಗಳಿಗೆ 3 ಎಕರೆ 9 ಎಕರೆ, ಇನ್ನೊಬ್ಬರಿಗೆ ಜಯಮಾನರಿಗೆ 3 ಎಕರೆ ಮಂಜೂರಾಗಿತ್ತು. ಅದನ್ನ ಖಾತೆ ಮಾಡಿಕೊಡಿ ಅಂತ ಅರ್ಜಿ ಕೊಡ್ತಿದ್ರು ಗ್ರಾಂಟೀಸ್ ಕಡೆಯಿಂದ. ಇದುವರೆಗೂ ಗ್ರಾಂಟಿ ನಮ್ಮ ಆಫೀಸಿಗೆ ಬಂದಿಲ್ಲ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಈ ಮಧ್ಯವರ್ತಿಗಳು ಆ ಜಮೀನನ್ನ ಒಡೆಯ ದೃಷ್ಟಿನಲ್ಲಿ, ಲಪ್ತಾಯಿಸೋ ದೃಷ್ಟಿನಲ್ಲಿ ಇಲ್ಲಿ ನಮಗೆ ಬಂದು ಅದನ್ನ ಖಾತೆ ಮಾಡಿ ಅವ್ರದ್ದು ಅರ್ಜಿ ಇದೆ ಅಂದ್ರು. ಆಯ್ತು, ಅದನ್ನ ಕಾನೂನು ಪ್ರಕಾರ ಇದ್ರೆ ನಾವು ಮಾಡ್ತೀವಿ ಅಂತ ನಾನು ಹೇಳಿದ್ದೆ. ಮೊನ್ನೆ ದಿವಸ ಏನಾಯ್ತು ಅಂತಂದ್ರೆ ಯಾರೋ ನಾನು ಜಿಲ್ಲಾಧಿಕಾರಿಗಳು ಆಮೇಲೆ ಎಲ್ಲಾ ಸೇರಿ ದೊಡ್ಡ ಸಂದರ್ಭದಲ್ಲಿ ಎಲ್ಲ ಎವಿಕ್ಷನ್ ಮಾಡಿ ಸಂಜೆ 6:00 ನಾನು ಆಫೀಸಿಗೆ ಬಂದೆ. ಆಫೀಸಿಗೆ ಬಂದಂತ ಸಂದರ್ಭದಲ್ಲಿ ಯಾರೋ ಇಬ್ರು ಉಮೇಶ್ ಕುಮಾರ್ ಅಂತ ಒಬ್ರು, ಇನ್ನೊಬ್ರು ಹನುಮಂತು ಅಂತ, ಅವರಿಬ್ರು ನೀವು ಅರ್ಜಿ ಯಾಕೆ ಪೆಂಡಿಂಗ್ ಇಟ್ಕೊಂಡಿದೀರಾ, ಅದ್ ಯಾಕೆ ಮಾಡ್ತಿಲ್ಲ, ಇಮಿಡಿಯೇಟ್ ಮಾಡಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಹಾಕಿದ್ರು. ತಹಶೀಲ್ದಾರರಿಗೆ ಈ ರೀತಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಹಾಗಾದ್ರೆ ಹಾಕಿದ್ರು. ಎಸ್ ಧನ್ಯವಾದ ರಘುಮೂರ್ತಿ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ.